ಅದು ಹಿಂದೆ ಬ್ರದರ್ ನಮ್ಮ ಕಾಲದಲ್ಲಿ ಅದೇನು ಒಂದು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಚಿಂತನೆ ಮಾಡೋದು ಆ SEZ ಹಿನ್ನೆಲೆ ಒಂದು ಭಾಗ. ಈ ಟೌನ್ಶಿಪ್ಗಳು ಯಾಕೆ ಆಗಬೇಕು ಅಂತ ತೀರ್ಮಾನ ಮಾಡೋದು, ಬೆಂಗಳೂರು ನಗರದ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಅವತ್ತು 5 ಟೌನ್ಶಿಪ್ಗಳು ನಂದಗುಡಿ, ದೇವನಹಳ್ಳಿ ಹತ್ತಿರ, ಸೋಲೂರು, ಅಲ್ಲಿಂದ ಸಾತ್ನೂರು, ರಾಮನಗರ, ಕಸ್ಬಾ, ಇದು ಈ ಒಂದು 5 ಟೌನ್ಶಿಪ್ ಏನಿದೆ ಸಿಗ್ನಲ್ ಫ್ರೀ ರಸ್ತೆಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಒಂದು ಟೌನ್ಶಿಪ್ಪಿಂದ ಇನ್ನೊಂದು ಟೌನ್ಶಿಪ್ಪಿಗೆ 30 ನಿಮಿಷದಲ್ಲಿ ಹೋಗ್ತಕ್ಕಂಥದ್ದಕ್ಕೆ 8 ಪಥದ ರಸ್ತೆಗಳನ್ನು ಮಾಡ್ತಕ್ಕಂಥ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡಿದ್ವು. STRRದು ಅರ್ಧಕ್ಕೆ ನಿಂತೋಗಿದೆ ಈಗ, ಅದು ನಮ್ಮ ಕಾಲದಲ್ಲೇ ಮಾಡಿದ್ದು STRRದು. ಇಲ್ಲಿ ಪ್ರಶ್ನೆ ಅದಷ್ಟೇ ಅಲ್ಲ, ನನ್ನ ಮಾಧ್ಯಮದ ಸ್ನೇಹಿತರಿಗೆ ಹೇಳೋದು, ಇವತ್ತು ಯಾವ ಟನಲ್ ರೋಡ್ಗಳು ಅಂತ ಹೇಳ್ತಾರೆ, 10,000 15,000 ಕೋಟಿ ಹೇಳ್ತಾವ್ರೆ. ಒಂದೊಂದು ಟನಲ್ 9,000 ಕೋಟಿ ಟೆಂಡರ್ ಕರೆದಿದ್ದೀವಿ, ಇದೇನು ಹೇಳ್ತಾರೆ. ನಾನು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಮೀನ್ ಸ್ಕ್ವೇರ್ನಿಂದ ಅಪ್ ಟು ಹೆಬ್ಬಾಳ ಫ್ಲೈಓವರ್ 6 ಪಥದ ಟನಲ್ ರೋಡನ್ನು ಮಾಡ್ತಕ್ಕಂಥದ್ದಕ್ಕೆ ಕೇವಲ 30 ಕೋಟಿ ವೆಚ್ಚದಲ್ಲಿ ಟೆಂಡರ್ ಪ್ರೋಸೆಸ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದೆ. ಒಂದು ಕೊರಿಯನ್ ಕಂಪ್ನಿಯವರು ಟೆಕ್ನಾಲಜಿನ ತಂದು ಅವರೇ ಟನಲ್ ರಸ್ತೆ ಮಾಡ್ತಕ್ಕಂಥ ಎಲ್ಲ ಒಂದು ಅವರೇ ದುಡ್ಡನ್ನು ಹಾಕಿ, ನಾನು ದುಡ್ಡು ಕೊಡೋದೇನಿರಲಿಲ್ಲ, ಅವರೇ ದುಡ್ಡು ಹಾಕಿ ಮಾಡ್ತಕ್ಕಂಥ ಯೋಜನೆ ಬರೀ 30 ಕೋಟಿಲಿ ಮೀನ್ ಸ್ಕ್ವೇರಿಂದ ಅಪ್ ಟು ಹೆಬ್ಬಾಳ. ನಿಮ್ಗೆ ಎಕ್ಸಾಂಪಲ್ ಹೇಳ್ತೀವಿ, ಇವತ್ತು ನಿಮ್ಮ ಎಲೆಕ್ಟ್ರಾನಿಕ್ದು ಸಿಟಿ ಇದೆಯಲ್ಲ ಫ್ಲೈಓವರ್, ನಿಮ್ಮ ಸಿಲ್ಕ್ ಬೋರ್ಡಿಂದ ಸರ್ಕಾರದಿಂದ 5 ಪೈಸೆ ಹಾಕಲಿಲ್ಲ ನಾವು. ಆ ರೋಡ್ ಮಾಡಲಿಕ್ಕೆ 19 ಕೋಟಿ ಸರ್ಕಾರಕ್ಕೆ ದುಡ್ಡು ಕಟ್ಟಿ ಆ ಕಾಂಟ್ರಾಕ್ಟ್ರಲ್ಲಿ ಕೆಲಸ ಮಾಡಿದ್ದದು ಫ್ಲೈಓವರ್ನ. ಇದು ನಾವು ಮಾಡಿದ ಕಾರ್ಯಕ್ರಮ. ಅದೇನೋ ಏನರ್ದೆ ಅಂತಾರಲ್ಲ, ಅಲ್ಲೆಲ್ಲ ತುಮಕೂರು ಭಾಷಣದಲ್ಲಿ ಅರ್ದಿದ್ದು ಇದನ್ನೇ ನಮ್ಮ ಕಾಲದಲ್ಲಿ. ಲೀಗಲಿ ಎಸ್, ಇದು ಅಂತಿಮವಾಗಿ ಅವರು ಹೇಳೋರಲ್ಲ, ಕಾನೂನು ಇದರಲ್ಲಿ ಮಾಡ್ಕೊಳ್ಳಿ ಅಂತೇಳಿ. ನಾವು ಲೀಗಲಿ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ಯಾವುದೇ ಕಾರಣಕ್ಕೂ ರೈತರು ನಂಬಿಕೆ ಏನಿಟ್ಟಿದ್ದಾರೆ ಆ ನಂಬಿಕೆ ಉಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾವುದೂ ಬರಲ್ಲ, ಎಲ್ಲ ತೋರಿಸ್ಕೊಂಡು ಅವರು ಸಂಪದ್ಭರಿತವಾಗಿ ಏನು ಬೆಳಿಬೇಕು ಬೆಳಕತ್ತಾರೆ ಅಷ್ಟೆ. ನಾವು ಈಗ ಹೇಳಿ ಹಾಂ, ಅದು ಮೇಡಮ್, ಅದು ಒಂದು ಅದು ಮೇಡಮ್, 1 ನಿಮಿಷ. ಆ 1,000 ಎಕರೆಯ ಬ್ಯಾಕ್ಗ್ರೌಂಡ್ ಏನು? ಹಿಂದೆ ಒಬ್ಬರು ಉದ್ಯಮಿ ಅಲ್ಲಿ ಸಕ್ಕರೆ ಕಾರ್ಖಾನೆ ಮಾಡಬೇಕು ಅಂತ ಹೇಳಿ, ಸಕ್ಕರೆ ಕಾರ್ಖಾನೆ ಮಾಡ್ತೀನಿ ಅಂತ ಅಲ್ಲಿ ಭೂಮಿನ ತೆಗೆದುಕೊಂಡಂಥದ್ದು. ಆ ಭಾಗದಲ್ಲಿ ಕಾರ್ಖಾನೆ ಮಾಡಲಿಲ್ಲ, ಸಕ್ಕರೆ ಕಾರ್ಖಾನೆನ. ಅವರು ಬೇರೆ ಬಿಸ್ನೆಸ್ ಏನು ಮಾಡ್ತಾಯಿದ್ರು, ಸರ್ಕಾರಕ್ಕೆ 400 ಕೋಟಿ ದುಡ್ಡು ಕಟ್ಟಬೇಕಾದಂಥ ಪರಿಸ್ಥಿತಿ ಇತ್ತು ಅವರಿಗೆ. ಅವರು ಕಾಂಟ್ರಾಕ್ಟ್ರು. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆ 400 ಕೋಟಿ ದುಡ್ಡನ್ನೇನು ಕಟ್ಟಬೇಕಾಗಿತ್ತು, ಆ ದುಡ್ಡು ಕಟ್ತಕ್ಕಂಥ ಹಿನ್ನೆಲೆ ಒಳಗೆ ಈ ಪ್ರೋಸೆಸ್ ಶುರುವಾಯಿತು. KDB ಅವರು ಆ ಲ್ಯಾಂಡನ್ನು ಖರೀದಿ ಮಾಡಿ ಅವರಿಗೆ 1.5 ಕೋಟಿನೋ ಏನೋ ಫಿಕ್ಸ್ ಮಾಡಿರಬೇಕಾಗ, 1 ಕೋಟಿ 20 ಲಕ್ಷ 30 ಲಕ್ಷ ಫಿಕ್ಸ್ ಮಾಡಿ 900 ಕೋಟಿನೋ ಏನೋ ಕೊಡ್ತಕ್ಕಂಥ ನಿರ್ಧಾರ KDBಯಿಂದ ಮಾಡಿಸಿದ್ದಾರೆ, ನನಗೆ ಬಂದಂಥ ಮಾಹಿತಿ. ಆ 400 ಕೋಟಿ ಸರ್ಕಾರಕ್ಕೆ ಅವ್ರು ಕಟ್ಟಬೇಕಾದಂತಿತ್ತಲ್ಲ, ಕಟ್ಟಲಿಕ್ಕೆ ದುಡ್ಡಿಲ್ಲ. ಅದಕ್ಕೆ ಸರ್ಕಾರದಲ್ಲೇ ಅವರಿಗೆ ಒಂದು ಐಡಿಯಾ ಕೊಟ್ಟು ಸಿದ್ದರಾಮಯ್ಯರ ಕಾಲದಿಂದ ಇವೆಲ್ಲ ನಡೀತು. ಇವೆಲ್ಲ ಹೇಳಕ್ಕೆ ಹೋದ್ರೆ ಭಾಳ ವಿಷಯಗಳು ಹೇಳ್ಬೋದು. ಅವ್ರನ್ನ ಕೇಳಿ ಬ್ರದರಿಗೆ ಹೋಗಿ, ಇಲ್ಲಿ ಅವ್ರು ಏನೇನು ಭಾಷಣ ಮಾಡವ್ರೆ ತೆಗೀರಿ, ನಿಮಗೂ ಬೇಕಾದ್ರೆ ಕಾಪಿ ಕೊಟ್ಬಿಡ್ತೀನಿ, ಅದು ಇಟ್ಕೊಂಡು ಹೋಗಿ ಕೇಳಿ, ಏನು ನೀವು ಹಂಗೆ ಮಾತಾಡಿ ಏನು ಮಾತಾಡ್ತಿಲ್ವಲ್ಲ ಅಂತ. ಅದು ಅದನ್ನೇ ಕೇಳಬೇಕು ನೀವು ಅವ್ರನ್ನ. ಅವತ್ತೇ ಭಾಷಣ ಮಾಡಿದಿರಲ್ಲಪ್ಪ ನೀವು ಇದರಲ್ಲಿ ವಿಧಾನಸಭೆ ಕಲಾಪದಲ್ಲಿ ದಾಖಲೆಗಳವೆ.
ತರಿಸೊಂದು ಸಲ ತಿರುವಾಕಳಿ ಅದೇನೋ ಅವ್ರಿಗೆ ಪಾಪ ತಿರುವಾಕಕ್ಕೆ ಅವೆಲ್ಲ ಟೈಮ್ ಇರಲ್ಲ. ಅವ್ರದ್ದು ಭಾಳ ಜನ ಇಟ್ಕೊಂಡವ್ರೆ. ಈಗ ನಿಮ್ಮ ಮಾಧ್ಯಮದಲ್ಲೇ ಕೆಲಸ ಮಾಡೋರನ್ನೇ ಭಾಳ ಜನ ಇಟ್ಕೊಂಡವ್ರೆ. ಅವ್ರಿಗೆ ಹೇಳ್ಬಿಟ್ರೆ ಅದೆಲ್ಲ 10 ನಿಮಿಷದಲ್ಲಿ ರೆಡಿ ಮಾಡಿಕೊಡ್ತಾರೆ. ಏನೇನು ಮಾಡಬೇಕು ಸರ್? ಈಗ ಇಲ್ಲ, ಅದೇನೋ ಪಾಪ ಅವನ ಹೆಸರಲ್ಲಿ 5 ಎಕರೆ ಇರೋದನ್ನು ಆಸ್ಪತ್ರೆ ಕಟ್ಟಲಿಕ್ಕೆ, ಶಾಲೆ ಕಟ್ಟಲಿಕ್ಕೆ ಬೇಕಾದ್ರೆ ನಾನು ವಾಲಂಟ್ರಿಯಾಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ವಾಲಂಟ್ರಿಯಾಗಿ ಕೊಡ್ತೀನಿ. ಅದು ಅವನೇನಿಲ್ಲ, ಯಾವುದೋ ಬೇರೆ ಪಾಪದ ದುಡ್ಡದಿಂದ ಕಟ್ಟಿರೋದಲ್ಲ. ಯಾವುದೇ ಸುಳ್ಳು ರೆಕಾರ್ಡ್ ಸೃಷ್ಟಿ ಮಾಡಿ ಗೋಮಾಳ ಹೊಡೆದಿರೋ ಜಾಗ ಅಲ್ಲ. ಹಣ ಕೊಟ್ಟು ರೈತರಿಂದ ಕೊಂಡ್ಕೊಂಡಿರೋ ಭೂಮಿ. ಆಯಿತು, ಜನಕ್ಕೆ ಒಳ್ಳೇದಾಗಬೇಕು ನನ್ನ ಭಾಗದಲ್ಲಿ, ಯಾಕೆಂದರೆ ಅವರೆಲ್ಲ ಸಾಕಿದ್ದಾರೆ ನಮ್ಮನ್ನ. ನಾನು ಎಲ್ಲೋ ಇದ್ದನು, ಈಗ ಅಲ್ಲೆಲ್ಲೋ ಬೇರೆ ಬೇರೆ ರಾಜ್ಯದಲ್ಲಿದ್ದವರು ಬೇರೆ ಕಡೆ ಇದ್ದಾರೆಲ್ಲ ಬಂದು ಭೂಮಿ ತಗೊಂಬಿಟ್ರೆ ತಪ್ಪಿಲ್ಲ. ಕುಮಾರಸ್ವಾಮಿ ಆಸ್ತಿಯಿಂದ ಬಂದು ಇಲ್ಲಾಕೆ ಭೂಮಿ ತಗೋಬೇಕು ಅವನು? ಇದನ್ನು ಹೇಳ್ತಾರಲ್ಲಪ್ಪ ಇವರು ಕಾಂಗ್ರೆಸ್ನವರು. ಇವ್ರ ಪಾರ್ಟ್ನರ್ಸ್ ಅಲ್ಲೆಲ್ಲ ತಾವರೆಕೆರೆ ಯಾರ್ಯಾರಪ್ಪ ಪಾರ್ಟ್ನರ್ಗಳು? ಅದು ಯಾವುದೋ ಒಂದು 1000 ಎಕರೆ ಕಾಂಪೌಂಡ್ ಹಾಕೊಂಡವ್ರಲ್ಲ. ಈಗ ಯಾವುದು ಎಲ್ಲ ಇರಲಿ, ಆಮೇಲೆ ನಿಧಾನಕ್ಕೆ ಬಂದು ನಿನ್ನೆ ಅವ್ರು ಇದೆಯಾ ಬ್ರದರ್? ಹಾಂ ಹಾಂ ಏನು ಹೇಳಿ? ಹಾಂ, ನಿನ್ನೆ ದಿನದ ನೀಟ್ ಎಕ್ಸಾಮ್ನ ಸಂದರ್ಭದಲ್ಲಿ ಕೆಲವು ನೀಟ್ನ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕೆ ಅವಕಾಶಗಳು ದೊರಕಲಿಲ್ಲ. ಸಮಯ ಲೇಟ್ ಆಯಿತು, 2 ನಿಮಿಷ 3 ನಿಮಿಷ ಅಂತ ಹೇಳಿ. ಅದಕ್ಕೆ ಬಹುಶಃ ಕಾರಣ ಕಾಂಗ್ರೆಸ್ನ ನಿನ್ನೆ ದಿನದ ಕಾರ್ಯಕ್ರಮ. ಬೆಂಗಳೂರಿನ ಹಲವಾರು ಭಾಗದಲ್ಲಿ ವಾಹನದ ದಟ್ಟಣೆ ಆಗಲಿಕ್ಕೆ ಅವರ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಕೆಲವು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳನ್ನು ಎದುರಿಸಿದ್ದಾರೆ. ಪಾಪ ಅವ್ರ ಜೀವನಕ್ಕೆ ಹಾಳಾಗಿದೆ, ಜೀವನ ಎಕ್ಸಾಮ್ ಬರೀಲಿಕ್ಕಾಗಿದೆ. ಪ್ರಧಾನಮಂತ್ರಿಗಳು ನಿನ್ನೆ ದಿನ ಏರ್ಪೋರ್ಟ್ನಿಂದ ಅವ್ರ ನಿವಾಸಕ್ಕೆ ಹೋಗ್ತಕ್ಕಂಥದ್ದಕ್ಕೆ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂರ್ತಾರೆ. ಕಾರಣ ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ಮಾಡ್ತಾರಲ್ಲ, ಮಕ್ಕಳಿಗೆ ತೊಂದರೆ ಆಗಬಾರದು ಅಂತೇಳಿ ಆ ಸಮಯದಲ್ಲಿ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂತಕ್ಕಂಥ ತೀರ್ಮಾನ ಏನು ಮಾಡ್ತಾರೆ. ಅದು ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂಥ ಮುಂದಾಲೋಚನೆ, ಮುಂಜಾಗ್ರತೆ ಕ್ರಮ ಯಾವ ರೀತಿ ತಗೋಬೇಕು ನಾವು ಅಂತಕ್ಕಂಥದ್ದು ಅವರ ನಡವಳಿಕೆ ಏನಿದೆ ಅದನ್ನು ತಿಳ್ಕೊಂಡು ಸರಿಪಡಿಸ್ಕೊಳ್ಳಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಮಾವು ಬೆಳೆಗಾರರ ಒಂದು ಇವತ್ತೇನು ಶ್ರೀನಿವಾಸಪುರದಲ್ಲಿ ಪ್ರೊಟೆಸ್ಟ್ ರ್ಯಾಲಿ ನಡೀತಿದೆ, ಬಂದ್ ಮಾಡಿದ್ದಾರೆ. ನಾನೀಗಾಗಲೇ ಕೇಂದ್ರದ ಮಂತ್ರಿಗಳಿಗೆ ಈಗಾಗಲೇ ಪತ್ರ ಬರೆದಿರೋದಷ್ಟೇ ಅಲ್ಲ, ಅವರು ಭೋಪಾಲ್ನಲ್ಲಿ ಕಳೆದ 5 ದಿನಗಳಿಂದ ಅವರೇನು ಅಲ್ಲಿದ್ದರು, ಅವರ ಕಚೇರಿಯಲ್ಲಿ ಇಲ್ಲದೆ ಅವರು ಭೋಪಾಲ್ನ ಪ್ರವಾಸದಲ್ಲಿದ್ದಂಥ ಹಿನ್ನೆಲೆ ಒಳಗೆ ಏನೊಂದು ಇಮ್ಮಿಡಿಯೇಟಾಗಿ ಅವರು ತೀರ್ಮಾನ ಮಾಡಲಿಕ್ಕಾಗಿಲ್ಲ. ನನಗೆ ಬಂದಂಥ ಮಾಹಿತಿ, ರಾಜ್ಯ ಸರ್ಕಾರದಿಂದ ಪತ್ರವನ್ನು ಇನ್ನೂ ಕಳಿಸಿರ್ತಕ್ಕಂಥದ್ದು ಅವರ ಕೇಂದ್ರ ಕಚೇರಿನಲ್ಲಿ ಮಾಹಿತಿ ಇಲ್ಲ. ನಾನು ಬರೆದಂಥ ಪತ್ರದ ಹಿನ್ನೆಲೆಯಲ್ಲೇ ಮಾರನೇ ದಿವಸ ಪ್ರಹ್ಲಾದ್ ಜೋಶಿಯವರು ಪತ್ರ ಬರೆದಿದ್ದಾರೆ. ಈಗ ಆ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ ಬಹುಶಃ ಅವರು ಏನು ಭೋಪಾಲ್ನಿಂದ ಬರ್ತಾ ಇದ್ದಾರೆ, ಅವರ ಅಧಿಕಾರಿಗಳಿಗೆ ಮಾತನಾಡಿದ್ದೇನೆ. ಬಂದ ತಕ್ಷಣ ಟಾಪ್ ಪ್ರಿಯಾರಿಟಿನಲ್ಲಿ ಮಾವು ಬೆಳೆಗಾರರ ವಿಷಯದಲ್ಲಿ ಅವ್ರ ಮಂತ್ರಿಗಳ ಗಮನಕ್ಕೆ ತಂದು ತಕ್ಷಣ ಕ್ರಮ ತೆಗೆದುಕೊತೀವಿ, ರೈತರನ್ನ ಉಳಿಸ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರಿಗೆ ಮನವಿ ಮಾಡ್ತೇನೆ, ಯಾವುದೇ ರೀತಿಯಲ್ಲಿ ಆತಂಕಪಡ ರಾಮನಗರದವ್ರಿಗೂ ಹೇಳ್ತೇನೆ. ಇವತ್ತು ಕಳೆದ ಬಾರಿನೂ ಸಹ ದೊಡ್ಡ ಮಟ್ಟದ ಪರಿಹಾರ ಏನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ, ಈಗಲೂ ಸಹ ಕೊಡ್ತಕ್ಕಂಥ ನಿರ್ಧಾರ ಬಹುಶಃ ಇವತ್ತು ನಾಳೆ ಒಳಗೆ ಆಗುತ್ತೆ. ಹಾಂ, ವಿಧಾನ ಪರಿಷತ್ ಚುನಾವಣೆ ಮುಗಿದೋಗಿದೆಯಲ್ಲ ಬಿಡಿ. ಕರ್ನಾಟಕದಲ್ಲ ಹೋಗಿದ್ದೀನಿ ನಾನು. ಆಗಲೇ 2-3 ಸಭೆ ಮಾಡಿದ್ದೀನಿ, 2-3 ಸಭೆಯಲ್ಲಿ ಭಾಗವಹಿಸಿದ್ದೀನಿ. ನೋಡಿ, ಈಗ ಕಾನೂನಿನ ಒಂದು ಹೋರಾಟ ಮುಖ್ಯ. ಕಾನೂನಿನ ಹೋರಾಟಕ್ಕೆ ಏನೇನು ಪತ್ರಗಳ ಇದನ್ನು ರೆಡಿ ಮಾಡಬೇಕು, ಪೇಪರ್ಸ್ಗಳನ್ನ ರೆಡಿ ಮಾಡಲಿಕ್ಕೆ ಒಂದು ಟೀಮ್ ಬಿಟ್ಟಿದ್ದೇವೆ. ಬಹುಶಃ ಅವೆಲ್ಲ ಪತ್ರಗಳು ಇನ್ನೊಂದು 2-3 ದಿವಸದಲ್ಲಿ ಸಂಪೂರ್ಣವಾಗಿ ದಾಖಲೆಗಳನ್ನು ಇಟ್ಕೊಂಡು ನ್ಯಾಯಾಲಯದ ಮುಂದೆ ಹೋಗಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ಟೀಮ್ ರಚನೆ ಮಾಡಿದ್ದೇವೆ. ಶಾಸಕಾಂಗ ಸಭೆ ಕ್ರಾಸ್ ವೋಟಿಂಗ್ ವಿಚಾರವಾಗಿ